ನಾನ್ ತಮಗ್ ವಿನಂತಿ ಮಾಡೋದು, ಡೆಪ್ತ್ ಇರಲಿ ಲೈಫ್ ನಲ್ಲಿ. ಸೆಕೆಂಡ್, ಸ್ವಲ್ಪ ತಾವೆಲ್ಲ ಕಷ್ಟ ಪಡಬೇಕು. ಸ್ವಲ್ಪ ಆದಷ್ಟು ಗೌರ್ಮೆಂಟ್ ಬಸ್ ಯೂಸ್ ಮಾಡ್ಬೇಕು ತಾವೆಲ್ಲರೂ. ಆದಷ್ಟು ಸ್ವಲ್ಪ ನಡ್ಕೊಂಡು ಹೋಗಿ. ಇತ್ತೀಚೆಗೆ ನಮಗ್ ಏನಾಯ್ತು, ಎಲ್ಲ ಕಾರು ಬೈಕ್ ಎಲ್ಲ ಬಂದ್ಮೇಲೆ ಬೆಂಗಳೂರು ಸಿಟಿ ತರ ಒಂದು ಪ್ರದೇಶ ನೋಡಿದಿರ್ನ, ನಮ್ಮ ಮಕ್ಕಳಿಗೊಂದು ಸಣ್ಣ ಬೆವರು ಬಂದಿತ್ತು, ನಮಗ್ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಬೆವರು ಬಂದಿತ್ತು, ನನ್ನ ಮಕ್ಕಳಿಗೆ ಬೆವರು ಬಂದಿತ್ತು, ಏನ್ ಮಾಡೋದು? ಅದಕ್ಕೊಂದು ದೊಡ್ಡ ಒಂದು ಮಾಡಿ, ಅದಕ್ಕೆಲ್ಲ ಇತ್ತೀಚೆಗೆ ಬ್ಯಾಂಗ್ಳೂರದಲ್ಲಿ ಕೆಲವು ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ 16 ಲಕ್ಷ ರೂಪಾಯಿ ತಗೊಳ್ತಾರೆ 3ನೇ ಕ್ಲಾಸ್ಗೂ. 16 lakhs ಫೀಸ್. AC ಟಾಯ್ಲೆಟ್ AC, ಬಸ್ AC, ಕ್ಲಾಸ್ ರೂಮ್ AC, ಕಾರಿಡಾರ್ AC, ವಾಚ್ಮ್ಯಾನ್ ರೂಮ್ AC, ಎಲ್ಲ AC ದಲ್ಲಿ ಏನ್ ಜಾಸ್ತಿ ಇಡ್ತೀವಿ ನಾವು? ತರಕಾರಿ ಜಾಸ್ತಿ ಇಡ್ತೀವಿ. ಏನ್ ಹಾಳಾಗಬಾರ್ದು ಅದು ಮಾತ್ರ AC ದಲ್ಲಿ ಇಡ್ತೀವಿ, ಫ್ರಿಜ್ ನಲ್ಲಿ ಇಡ್ತೀವಿ. ಏನ್ ಹಾಳಾಗಬಾರ್ದು ಅದು ಮನುಷ್ಯ ಹಾಕುವ ಜಾಗ ಇಲ್ಲ, ಫ್ರಿಜ್ AC ಎಲ್ಲ. ಸೊ ದಯವಿಟ್ಟು ತಾವು ಮಾಡಿದ ಲೈಫ್ ನಲ್ಲಿ ದೊಡ್ಡ ಪುಣ್ಯ. ಒಂದು ರೂರಲ್ ಏರಿಯಾದಲ್ಲಿ ತಾವು ಹುಟ್ಟಿದ್ದು, ತಾವು ಲೈಫ್ ನಲ್ಲಿ ಮಾಡಿದ ದೊಡ್ಡ ಪುಣ್ಯ. ನನ್ನ ಪ್ರಕಾರ ತಾವೆಲ್ಲ ರೂರಲ್ ಏರಿಯಾದಲ್ಲಿ ಹುಟ್ಟಿದ್ದು ಮಾಡಿದ ಪುಣ್ಯ. ಬಿಕಾಸ್ ಸಿಟಿದಲ್ಲಿ ತಾವು ಹುಟ್ಟಿದೀರನ, ತಮ್ಮ ಪಕ್ಕದ ಅಪಾರ್ಟ್ಮೆಂಟ್ ನಲ್ಲಿ ಯಾರಿದಾರೋ ಹೆಸರು ಗೊತ್ತಿರಲ್ಲ 100%. ನನ್ನ ಮಗನೇ ಬಹಳ ಕಷ್ಟಪಟ್ಟು ಪಕ್ಕದ ಮನೆಯಲ್ಲಿ ಯಾರಿದಾರೋ ಹೆಸರು ಹುಡುಕ್ತಾ ಇದ್ದಾನೆ. ಬಿಕಾಸ್ ನಾವೆಲ್ಲ ಸಿಕ್ಕಾಕೊಂಡಿದೀವಿ ಸಿಟಿದಲ್ಲಿ, ಅಪಾರ್ಟ್ಮೆಂಟ್ ಕಲ್ಚರ್ ನಲ್ಲಿ. ಸೊ ತಾವು ಮಾಡಿದ್ದು ತಮ್ಮ ಹಳ್ಳಿಯಲ್ಲಿ ಎವ್ರಿ ಸಿಂಗಲ್ ಮನೆ ಹೆಸರು ನಿಮಗ್ ಗೊತ್ತು. ಆ ಮನೆಯಲ್ಲಿರುವ ನಾಯಿ ಹೆಸರು ಗೊತ್ತು. ಆ ನಾಯಿ ಯಾವ ಪರಿಸ್ಥಿತಿಯಲ್ಲಿ ಇದೆ ನಿಮಗ್ ಗೊತ್ತು. ಆ ಮನೆಯಲ್ಲಿ ಎಷ್ಟು ಬೆಕ್ಕಿದೆ, ಎಷ್ಟು ದನ ಇದೆ, ಎಷ್ಟು ಎಮ್ಮೆ ಇದೆ, ಎಲ್ಲ ನಿಮಗ್ ಗೊತ್ತು. ಬಿಕಾಸ್ ನಡ್ಕೊಂಡು ಹೋಗುವಾಗ ಅಬ್ಸರ್ವ್ ಮಾಡಿಕೊಂಡು ಹೋಗ್ತೀರಿ, ಈ ಮನೆಯಲ್ಲಿ ಏನೇನಿದೆ ಏನೇನಿಲ್ಲ. ಲೈಫ್ ನಲ್ಲಿ 20 ವರ್ಷ ಆದ ಮೇಲೆ ನಿಮಗೆ ಊಟ ಕೊಡುವುದು ಆ ನಾಲೆಡ್ಜ್ ಮಾತ್ರ, ಬೇರೆ ಏನು ಕೊಡಲ್ಲ 100%. ಬಿಕಾಸ್ ದಟ್ ಇಸ್ ಕಾಲ್ಡ್ ಕಾಮನ್ ಸೆನ್ಸ್. ಆ ಕಾಮನ್ ಸೆನ್ಸ್ ಲರ್ನ್ ಮಾಡ್ಲಿಕ್ಕೆ 16 ಲಕ್ಷ ಬಹಳ ಕಡಿಮೆ. 16 ಲಕ್ಷ ಏನು ತಾವು ಬೆಂಗಳೂರಲ್ಲಿ ಕೊಡ್ತಾ ಇದ್ದೀರೋ, ಅದು ಕಾಮನ್ ಸೆನ್ಸ್ ಕಳೀಲಿಕ್ಕೆ ಬಹಳ ಕಡಿಮೆ. ಅದು ತಮಗೆಲ್ಲ ಫ್ರೀ ಆಗಿ ಪುತ್ತೂರದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಸಿಗ್ತಾ ಇದೆ, ಯೂಸ್ ಮಾಡ್ಬೇಕು. ಕಷ್ಟ ದುಡ್ಡನ್ನ ಏನೋ 500 ರೂಪಾಯಿನ ಏನೋ, ಒಂದು ಸ್ಕೂಲ್ ಟೂರ್ ಹೋಗ್ಬೇಕಾವಾಗ ನಿಮ್ ಮನೆಯಲ್ಲಿ ಬೆಳಗ್ಗೆ ಜಗಳ ಆಗ್ತದೆ ನಿಮ್ ತಂದೆಗೂ ತಾಯಿಗೂ. 100 ರೂಪಾಯಿ ಕೊಡ್ಬೇಕಾ ಕೊಡಬಾರ್ದ, 500 ರೂಪಾಯಿ ಕೊಡ್ಬೇಕಾ ಕೊಡಬಾರ್ದ, ಫೈಟ್ ಎಲ್ಲ ಮಾಡಿ ನೀವೆಲ್ಲ ಕ್ರೈ ಮಾಡಿ, ಆಮೇಲೆ ನಿಮ್ಮ ತಾಯಿ ಸಮಾಧಾನ ಮಾಡಿ, ನಿಮ್ ತಂದೆ ಪಾಕೆಟ್ಲಿಂದ 100 ರೂಪಾಯಿ ಔಟ್ಸೈಡ್ ಬಂದು, ದೀಪಾವಳಿಗೆ ಹೋಗಿ ಆ ಪಟಾಕಿ ಬೇಕಾ ಬೇಡವಾ, ನೀವೇನೇನೋ ತಗೊಂಡು ಇಡ್ತೀರಾ. ಆಮೇಲೆ ನಿಮ್ ತಂದೆ ಎಲ್ಲ ತಗೊಂಡು ಔಟ್ಸೈಡ್ ಇಡ್ತೀರಾ. ಆಮೇಲೆ ನೀವು ಒಳಗಡೆ ಇಡ್ತೀರಾ, ತಂದೆ ಔಟ್ಸೈಡ್ ಇಡ್ತೀರಾ. ಆಮೇಲೆ ಇತ್ತೀಚಿಗೆ ಪಟಾಕಿ 1000 ಬೇಕಾ, 100 ರೂಪಾಯಿ ಬೇಕಾ. ಕರೆಕ್ಟ್? ಆಲ್ ದೋಸ್ ಥಿಂಗ್ಸ್ ಆರ್ ಲೈಫ್ಸ್ ಲೆಸನ್ ಫಾರ್. ಇದೆಲ್ಲ ನಿಮಗ್ ಗೊತ್ತಾಯ್ತನ ಮಾತ್ರ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾಳೆ ಬೆಳಗ್ಗೆ ನೀವು ನರೇಂದ್ರ ಮೋದಿ ಆಗ್ಲಿಕ್ಕೆ ಸಾಧ್ಯ. ಸಾಧ್ಯವೇ? ನಿಮಗ್ ಹಸಿವು ಗೊತ್ತಿರಬೇಕು, ನಿಮಗ್ ಲೈಫ್ ನ ಏನು ಗೊತ್ತಿರಬೇಕು, ಪಾಪ ಗೊತ್ತಿರಬೇಕು, ಪುಣ್ಯ ಗೊತ್ತಿರಬೇಕು. ಸೊ ದಯವಿಟ್ಟು ಡೋಂಟ್ ಟೇಕ್ ಇಟ್ ಅಸ್ ಲರ್ನಿಂಗ್ ಇಸ್ ಓನ್ಲಿ ವಾಟ್ ಯು ಲರ್ನ್ ಇನ್ ಟೆಕ್ಸ್ಟ್ ಬುಕ್.